ಕ್ರಿಕೆಟ್ ಅಂದ್ರೆ ಮೊದಲೆಲ್ಲ ಬೋರಿಂಗ್ ಅಂತ ಇದ್ರು. ಯಾಕಂದ್ರೆ ಗಂಟೆಗಟ್ಟಲೆ ಬ್ಯಾಟ್ ಬೀಸಿದ್ರು ಕೂಡ ರನ್ಸ್ ಬರ್ತಾ ಇರಲಿಲ್ಲ. 4-5 ದಿನ ಆಡಿದ್ರು ಕೂಡ ಮ್ಯಾಚ್ ಮುಗಿತಾ ಇರಲಿಲ್ಲ. ಆಕ್ಚುಲಿ ಟೆಸ್ಟ್ ಫಾರ್ಮೆಟ್ ಇರೋದೇ ಹೀಗೆ. ಈಗ ಆಡೋರೆಲ್ಲ ಇದನ್ನ ಮರ್ತಿದ್ದಾರೆ ಅಷ್ಟೇ. T20 ಕ್ರಿಕೆಟ್ಗೆ ಅಟ್ರಾಕ್ಟ್ ಆಗಿ ಅರ್ಧ ಗಂಟೆನೂ ಕೂಡ ಕ್ರೀಸ್ನಲ್ಲಿ ನಿಲ್ಲೋಕಾಗದೆ ಒದ್ದಾಡ್ತಾ ಇದ್ದಾರೆ. ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಮ್ಯಾಚ್ಗಳಲ್ಲಿ ನೀವು ಕೂಡ ಟೀಮ್ ಇಂಡಿಯಾದಲ್ಲಿ ಇದನ್ನೆಲ್ಲ ನೋಡೇ ಇರ್ತೀರಾ. ಬಟ್ ಒಂದು ಕಾಲದಲ್ಲಿ ಈ ಕ್ರಿಕೆಟ್ನ ಹೇಗೆ ಆಡ್ತಾ ಇದ್ರು ಅಂದ್ರೆ 2-3 ಗಂಟೆ ಬ್ಯಾಟ್ ಬೀಸಿದ್ರು ಕೂಡ 10 ರನ್ ಕೂಡ ಸ್ಕೋರ್ ಮಾಡ್ತಾ ಇರಲಿಲ್ಲ. ಅದರಲ್ಲೂ ಈ ವಿಚಾರದಲ್ಲಿ ನಮ್ಮ ಕನ್ನಡಿಗ ರಾಹುಲ್ ದ್ರಾವಿಡ್ ಅವರನ್ನಂತೂ ಮೆಚ್ಚಲೇಬೇಕು. ರೆಡ್ ಬಾಲ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಟೈಮ್ ಕ್ರೀಸ್ನಲ್ಲಿ ನಿಂತವರು ಯಾರು? ಹೆಚ್ಚು ಬಾಲ್ಗಳನ್ನು ಫೇಸ್ ಮಾಡಿ ಕಡಿಮೆ ಸ್ಕೋರ್ ಮಾಡಿದಂಥ ಪ್ಲೇಯರ್ಸ್ ಯಾರು? ಹೀಗೆ ಟೆಸ್ಟ್ ಕ್ರಿಕೆಟ್ ಬಗೆಗಿನ ಒಂದಷ್ಟು ಸ್ವಾರಸ್ಯಕರ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ವಿಶ್ವ ಕ್ರಿಕೆಟ್ನ ಸಾಂಪ್ರದಾಯಿಕ ಆಟ ಅಂತಾನೆ ಕರೆಸಿಕೊಳ್ಳುವಂತ ಟೆಸ್ಟ್ ಕ್ರಿಕೆಟ್ಗೆ ಶತಮಾನದ ಇತಿಹಾಸನೇ ಇದೆ. ಭಾರತ ಕೂಡ 1932ರಲ್ಲಿ ಇಂಗ್ಲೆಂಡ್ ವಿರುದ್ಧ ಮೊದಲ ಬಾರಿಗೆ ಟೆಸ್ಟ್ ಕ್ರಿಕೆಟ್ ಅನ್ನು ಆಡಿತ್ತು. ಅಂದಿನಿಂದ ಇಂದಿನವರೆಗೂ ಕೂಡ ಒಂದಷ್ಟು ಚೇಂಜಸ್ಗಳು ಆಗಿದ್ರೂ ಕೂಡ ರೆಡ್ ಬಾಲ್ ಕ್ರಿಕೆಟ್ನ ಜರ್ನಿ ಮಾತ್ರ ನಿಂತಿಲ್ಲ. ಅದರಲ್ಲೂ ಟೀಮ್ ಇಂಡಿಯಾದ ಹಲವು ಆಟಗಾರರು ಟೆಸ್ಟ್ ಕ್ರಿಕೆಟ್ನ ಸುಲ್ತಾನನಾಗಿ ಮೆರೆದಿದ್ದಾರೆ. ಇವರ ವಿಕೆಟ್ ಕೀಳೋದಿರಲಿ, ಬಾಲ್ ಎಸೆದು ಸುಸ್ತಾಗಿ ಕುಳಿತ ಅದೆಷ್ಟು ಉದಾಹರಣೆಗಳು ಕೂಡ ಇವೆ. ಇದರಲ್ಲಿ ಫಸ್ಟ್ ಪ್ಲೇಸ್ನಲ್ಲಿ ನಿಲ್ಲೋದು ಟೀಮ್ ಇಂಡಿಯಾ ಪಾಲಿನ ವಾಲ್ ಅಂತಾನೆ ಕರೆಸಿಕೊಳ್ತಿದ್ದಂತ ನಮ್ಮ ಕನ್ನಡಿಗ ರಾಹುಲ್ ದ್ರಾವಿಡ್. 96 ಎಸೆತಗಳಲ್ಲಿ 12 ರನ್ ಗಳಿಸಿದ್ದ ರಾಹುಲ್ ದ್ರಾವಿಡ್. ಭಾರತ ಕ್ರಿಕೆಟ್ ತಂಡದ ಮಾಜಿ ಬ್ಯಾಟ್ಸ್ಮನ್ ರಾಹುಲ್ ದ್ರಾವಿಡ್ ಟೆಸ್ಟ್ ಕ್ರಿಕೆಟ್ನ ಭಾರತದ ಯಾವ ಅಭಿಮಾನಿ ಕೂಡ ಮರೆಯೋಕೆ ಸಾಧ್ಯನೇ ಇಲ್ಲ. ಅವರು ಆಡ್ತಾ ಇದ್ದ ದಿನಗಳಲ್ಲಿ ಬೌಲರ್ಗಳು ಅವರನ್ನು ಔಟ್ ಮಾಡೋಕೆ ಹೆಣಗಾಡ್ತಾ ಇದ್ರು. ಅದೆಷ್ಟರ ಮಟ್ಟಿಗೆ ಅಂದ್ರೆ ದ್ರಾವಿಡ್ ರನ್ ಸ್ಕೋರ್ ಮಾಡೋ ಕಡೆ ಗಮನನೇ ಕೊಡ್ತಾ ಇರಲಿಲ್ಲ. ಜಸ್ಟ್ ವಿಕೆಟ್ ಉರುಳಬಾರ್ದು ಅಷ್ಟೇ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ 2007ರಲ್ಲಿ ದಿ ಓವಲ್ನಲ್ಲಿ ನಡೆದಿದ್ದಂಥ ಇಂಗ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ರಾಹುಲ್ ದ್ರಾವಿಡ್ ಅವರು ಬರೋಬ್ಬರಿ 96 ಎಸೆತಗಳನ್ನು ಫೇಸ್ ಮಾಡ್ತಾರೆ. ಬಟ್ ರನ್ಗಳನ್ನು ಕಲೆ ಹಾಕಿದ್ದು 12 ಮಾತ್ರ. ಇದಕ್ಕಾಗಿ 144 ನಿಮಿಷಗಳ ಕಾಲ ಬ್ಯಾಟಿಂಗ್ ಅನ್ನ ಮಾಡಿದ್ರು. ರಾಹುಲ್ ದ್ರಾವಿಡ್ ಅವರ ಸ್ಲೋಯೆಸ್ಟ್ ಇನ್ನಿಂಗ್ಸ್ಗಳಲ್ಲಿ ಇದು ಕೂಡ ಒಂದು. 1996ರಿಂದ 2012ರವರೆಗೆ ಕ್ರಿಕೆಟ್ ಅನ್ನು ಆಡಿದಂಥ ದ್ರಾವಿಡ್ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ಹೆಚ್ಚು ಎಸೆತಗಳನ್ನು ಎದುರಿಸಿದಂಥ ದಾಖಲೆಯನ್ನು ಹೊಂದಿದ್ದಾರೆ. ಅಂದರೆ ಅವರ ಕ್ರಿಕೆಟ್ ಕರಿಯರ್ನಲ್ಲಿ ಒಟ್ಟಾರೆ ಟೆಸ್ಟ್ ಕ್ರಿಕೆಟ್ ಫಾರ್ಮೆಟ್ನಲ್ಲಿ 31,258 ಎಸೆತಗಳನ್ನು ಎದುರಿಸಿದ್ದಾರೆ. ಸಚಿನ್ ತೆಂಡೂಲ್ಕರ್ ಅವರು 200 ಪಂದ್ಯಗಳನ್ನು ಆಡಿದ್ದು 29,437 ಬಾಲ್ಗಳನ್ನು ಫೇಸ್ ಮಾಡಿದ್ದಾರೆ. ಇನ್ನು ದ್ರಾವಿಡ್ ಅವರ ನಿಧಾನಗತಿಯ ಟೆಸ್ಟ್ ಇನ್ನಿಂಗ್ಸ್ಗಳ ಬಗ್ಗೆ ಒಂದಷ್ಟು ಎಕ್ಸಾಂಪಲ್ಸ್ ಅನ್ನ ನೋಡೋದಾದ್ರೆ 2001 ಮತ್ತು 2002ರಲ್ಲಿ ಬೆಂಗಳೂರಿನಲ್ಲಿ ನಡೆದಿದ್ದಂಥ ಇಂಗ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ 61 ಎಸೆತಗಳನ್ನು ಎದುರಿಸಿ ಕೇವಲ 3 ರನ್ಗಳನ್ನು ಮಾತ್ರ ಕಲೆ ಹಾಕಿದ್ರು. ಇನ್ನು 2001 ಮತ್ತು 2002ರಲ್ಲಿ ಅಹಮದಾಬಾದ್ನಲ್ಲಿ ಅದೇ ಇಂಗ್ಲೆಂಡ್ ತಂಡದ ವಿರುದ್ಧವೇ ನಡೆದಿದ್ದಂಥ ಪಂದ್ಯದಲ್ಲಿ 60 ಬಾಲ್ಗಳನ್ನು ಫೇಸ್ ಮಾಡಿ 7 ರನ್ಗಳನ್ನು ಮಾತ್ರ ಸ್ಕೋರ್ ಮಾಡಿದ್ರು. ಇನ್ನು 2007ರಲ್ಲಿ ಇಂಗ್ಲೆಂಡ್ ವಿರುದ್ಧ ಓವಲ್ನಲ್ಲಿ ನಡೆದಂಥ ಪಂದ್ಯದಲ್ಲಿ 96 ಎಸೆತಗಳನ್ನು ಎದುರಿಸಿ 12 ರನ್ಗಳನ್ನು ಸ್ಕೋರ್ ಮಾಡಿದ್ರು. ಇನ್ನು 1996-97ರಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಕಾನ್ಪುರದಲ್ಲಿ ನಡೆದಿದ್ದಂಥ ಪಂದ್ಯದಲ್ಲಿ 55 ಎಸೆತಗಳನ್ನು ಎದುರಿಸಿ 7 ರನ್ಗಳನ್ನು ಮಾತ್ರ ಕಲೆ ಹಾಕಿದ್ರು. ಇನ್ನು 1999-2000 ಇಸ್ವಿಯಲ್ಲಿ ಮೆಲ್ಬೋರ್ನ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ನಡೆದಂಥ ಪಂದ್ಯದಲ್ಲಿ 109 ಬಾಲ್ಗಳನ್ನು ಫೇಸ್ ಮಾಡಿ 14 ರನ್ಗಳನ್ನು ಮಾತ್ರ ಸ್ಕೋರ್ ಮಾಡಿದ್ರು. ಹೀಗೆ ದ್ರಾವಿಡ್ ಸ್ಕೋರ್ಗಿಂತ ತಂಡದ ವಿಕೆಟ್ಗಳನ್ನು ಉಳಿಸೋಕೆ ಗಂಟೆಗಟ್ಟಲೆ ಕ್ರೀಸ್ನಲ್ಲಿ ನಿಲ್ತಾ ಇದ್ರು. ಹಾಗಂತ ಟೆಸ್ಟ್ ಪಂದ್ಯದಲ್ಲಿ ಎಷ್ಟು ವೇಗವಾಗಿ ರನ್ ಗಳಿಸಬಹುದು ಅನ್ನೋದಕ್ಕಿಂತ ಕೆಲವೊಮ್ಮೆ ಬ್ಯಾಟ್ಸ್ಮನ್ಗಳು ಸಮಯವನ್ನು ಕಳೆಯಬೇಕು ಮತ್ತು ಆಟದ ಅವಶ್ಯಕತೆಗಳಿಗೆ ಅನುಗುಣವಾಗಿ ತಮ್ಮ ವಿಕೆಟ್ ಅನ್ನ ರಕ್ಷಿಸಿಕೊಳ್ಬೇಕಾಗುತ್ತೆ. ಇದರಿಂದ ಎದುರಾಳಿ ಆಟಗಾರರು ಸಂಕಷ್ಟಕ್ಕೆ ಸಿಕ್ಕಿಬಿಡ್ತಾರೆ. ರನ್ ಬರ್ತಿಲ್ಲ, ವಿಕೆಟ್ ಬೀಳ್ತಿಲ್ಲ ಅಂದಾಗ ಅದು ಕೂಡ ಒಂದು ತಂತ್ರನೇ. ಬೌಲರ್ಗಳಿಗೆ ಹೆಚ್ಚೆಚ್ಚು ಕಿರಿಕಿರಿ ಉಂಟು ಮಾಡುತ್ತೆ. ಆದ್ರೀಗ T20 ಮತ್ತು ಏಕದಿನ ಕ್ರಿಕೆಟ್ ಜನಪ್ರಿಯತೆ ಹೆಚ್ಚಾದಂತೆ ಸ್ಫೋಟಕ ಬ್ಯಾಟರ್ಗಳು ಹೊಡಿಬಡಿ ಆಟಕ್ಕೆ ಮನಸೋತಿದ್ದಾರೆ, ತಾಳ್ಮೆಯನ್ನು ಕೂಡ ಕಳ್ಕೊಳ್ತಿದ್ದಾರೆ. ಇನ್ನು ಟೆಸ್ಟ್ನಲ್ಲಿ ಅತಿ ತಾಳ್ಮೆಯುತವಾಗಿ ಆಡಿರೋ ಮತ್ತೊಬ್ಬ ಬ್ಯಾಟ್ಸ್ಮನ್ ಜಿಯೋಫ್ ಅಲರ್ಟ್. ನ್ಯೂಜಿಲೆಂಡ್ ತಂಡ ಎಡಗೈ ವೇಗದ ಬೌಲರ್ ಆಗಿದ್ದಂಥ ಜಿಯೋಫ್ ದಕ್ಷಿಣ ಆಫ್ರಿಕಾ ವಿರುದ್ಧದ 1999ರ ಆಕ್ಲೆಂಡ್ ಟೆಸ್ಟ್ ಪಂದ್ಯದ ಮೂಲಕ ಮೊದಲ ಇನ್ನಿಂಗ್ಸ್ನಲ್ಲಿ 101 ನಿಮಿಷಗಳ ಕಾಲ ಬ್ಯಾಟಿಂಗ್ ಮಾಡ್ತಾರೆ. 77 ಎಸೆತಗಳನ್ನು ಕೂಡ ಫೇಸ್ ಮಾಡ್ತಾರೆ. ಆದರೆ ಒಂದೇ ಒಂದು ರನ್ ಗಳಿಸೋಕ್ಕೂ ಕೂಡ ಸಾಧ್ಯವಾಗೋದಿಲ್ಲ, ಔಟ್ ಆಗ್ತಾರೆ. ಇನ್ನು ಇಂಗ್ಲೆಂಡ್ನ ಬಲಗೈ ವೇಗದ ಬೌಲರ್ ಸ್ಟುವರ್ಟ್ ಕ್ರಿಸ್ಟೋಫರ್ ಜಾನ್ ಬ್ರಾಡ್ ಅವರು 2013ರಲ್ಲಿ ಆಕ್ಲೆಂಡ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧದ 3ನೇ ಟೆಸ್ಟ್ ಪಂದ್ಯದ 2ನೇ ಇನ್ನಿಂಗ್ಸ್ನಲ್ಲಿ 137 ನಿಮಿಷಗಳ ಕಾಲ ಬ್ಯಾಟಿಂಗ್ ಮಾಡ್ತಾರೆ. 77 ಬಾಲ್ಗಳನ್ನು ಫೇಸ್ ಮಾಡ್ತಾರೆ. ಈ ವೇಳೆ ಒಂದೇ ಒಂದು ಬೌಂಡ್ರಿ ಸಹಾಯದಿಂದ 6 ರನ್ಗಳನ್ನು ಮಾತ್ರ ಕಲೆ ಹಾಕ್ತಾರೆ. ಇದು ಕೂಡ ಟೆಸ್ಟ್ ಕ್ರಿಕೆಟ್ನ ಸ್ಲೋಯೆಸ್ಟ್ ಸ್ಕೋರ್ಗಳಲ್ಲಿ ಒಂದು. ಇಲ್ಲಿ ಹೆಚ್ಚು ಹೊತ್ತು ನಿಂತರೂ ಕೂಡ ಸ್ಕೋರ್ ಜಾಸ್ತಿ ಇಲ್ಲ ಅಂತ ನಿಮ್ಗೆ ಅನಿಸಬಹುದು. ಬಟ್ ಎದುರಾಳಿ ಆಟಗಾರರನ್ನ ಕಟ್ಟಿ ಹಾಕೋಕೆ ಇದು ಕೂಡ ಒಂದು ತಂತ್ರವೇ. ಬಟ್ ಈಗಿನವರಲ್ಲಿ ಈ ತಾಳ್ಮೆಯನ್ನು ಊಹಿಸೋದು ನಿಜಕ್ಕೂ ಕೂಡ ಕಷ್ಟ. ಇದೇ ಕಾರಣಕ್ಕೆ
ಟೆಸ್ಟ್ ಕ್ರಿಕೆಟ್ ಅಂತ ಬಂದ್ರೆ ಥಟ್ ಅಂತ ನೆನಪಾಗೋದೇ ರಾಹುಲ್ ದ್ರಾವಿಡ್ ಮತ್ತು ಸಚಿನ್ ತೆಂಡೂಲ್ಕರ್. ನಮಸ್ಕಾರ.